ಹಸ್ ಅಯ್ಯೋ ಇಂಥ ಮಗ ಯಾವ ಸತ್ರಿಗೂ ಬೇಡ ಕಣಪ್ಪ. ದೇವ್ರೆ, ಅದ್ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನ. ಸರಿ ಇಲ್ಲದೆ ಬಿದ್ದಿದ್ರು ಮಗ ಅನ್ಸ್ಕೊಳ್ಳೋನು. ಮಗ ಸೊಸೆ ಇಬ್ರು ಇದ್ರು ತಿರುಗಿ ನೋಡ್ಲಿಲ್ವಲ್ಲಪ್ಪ. ಅಯ್ಯೋ ಬಿಸಿನೀರಿಗೆ ಗತಿ ಇಲ್ಲ. 3 ದಿನ ಆಯ್ತು ಸರಿಯಾಗಿ ಉಂಡಿ. ಯಾಕೆ ಎದಳಕ್ಕಾಯ್ತಲ್ಲ. ನನ್ನ ಮಗಳಿಗಾರು ಫೋನ್ ಮಾಡೋದಂದ್ರೆ ಅಯ್ಯೋ ಅವಳಿಗೆ ಯಾಕೆ ತೊಂದರೆ ಕೊಡೋದು. ಇನ್ನು ಯಾಕೆ ಇರ್ಬೇಕು ನಾನು. ಹೋದ್ರು ಹೋಯ್ತೀನಿ ಬಿಡತ್ತಾಗಿ. ಯಪ್ಪ ದೇವ್ರೆ, ಕರ್ಕೊಬಿಡಪ್ಪ ನನ್ನ, ಕರ್ಕೊಬಿಡು. ನಮ್ಮವು ಸರಿಯಿಲ್ಲ ಮನ್ಗಳೇ ಅಂತ ತಿರುಗಿ ನೋಡೋಂಥ ಮಗ ಇಲ್ವಲ್ಲಪ್ಪ. ಜಯಮ್ಮ, ಜಯಮ್ಮ, ಓ ಏನವ ಬೇಕಮ್ಮ? ಈಚೆಗೆ ಕಡ್ದಿಲ್ಲ, ಸರಿಯಾಗಿಲ್ವಾ? ಹೊಟ್ಟೆಗೆ ಏನಾರು ತಿಂದೋ ಇಲ್ವೋ? ಅಯ್ಯೋ ಯಾರವ, ಯಾರು ಮಾಡ್ಕೊಡೋರು? ಬರ್ಲಿಲ್ಲ ನಿನ್ನ ಮಗ? ಇಲ್ಲ ಕಣವ, ಕಾಳಜಿವ. ಈಗಲೇ ನನ್ಗೊಳಗೋಂಗದೆ. ಹೋದ್ರೆ ಹೋಯ್ತೀನಂತೆ. ಯಾಕೋ ಯಾಕಂಗಂದಿ? 2 ದಿನ ಆಯ್ತು ಈಚೆ ಕಡ್ದಿ, ಅದಕ್ಕೆ ನೋಡೋದ ಅಂತ ಬಂದೆ. ಹೇಳಿದ್ನಲ್ಲ ನಿನ್ನ ಸೊಸೆಗೆ, ನಿಮ್ಮ ಮಗಂಗೂ ಹೇಳ್ದೆ. ನಿಮ್ಮ ಅವ್ವ ಹುಷಾರಿಲ್ದಾನೆ ಮನ್ಗಳೇ ಹೋಗ್ಲಾ, ಏನೊಂಚೂರು ಊಟ ತಿಂಡಿನಾರು ಕೊಡು. ಅಪ್ಪ ಕರ್ಕೊಂಡೋಗಿ ತೋರ್ಸು ಅಂದೆ, ಬರ್ನಿಲ್ವಾ? ಅಯ್ಯೋ ಎಲ್ಲಿ ಬಂದಾರವ ಅವರು? ನನ್ನ ಸತ್ರ ಸಾಯ್ಲಿ ಅಂತಾರೆ. ನನ್ನ ಕಟ್ಕವ್ರಿಗೇನು? ನಾನು ಹೊಟ್ಟೆಲಿ ಹುಟ್ಟಿದ ಮಗನ ಅವನು. ಅಯ್ಯೋ ಹೋಗತ್ತಾಗಿ. ಸರಿ ಅದರ್ ಕಂದ್ಬಿಡು. ಅಯ್ಯಪ್ಪ, ಇಂಥ ಮಕ್ಕಳನ್ನೆಲ್ಲ ನೋಡಿಲ್ಲ. ಅಯ್ಯೋ ನಮ್ಮ ಮನೆ ಬರ ಏನು ಮಾಡಿ ಹೋದ್ರೆ ಹೋಯ್ತೀನಿ. ಹಾಕು ನಿನ್ನ ಮಗಳಿಗಾರು ಫೋನ್ ಮಾಡ್ಬೇಕು ತಾನೆ, ಅವಳಾರು ಬತ್ತಿತ್ತಿಲ್ವಾ? ಅಯ್ಯೋ ಅವಳಿಗೇನು ಹೇಳಿ ಪಾಪ, ಮಗಳು ಬಾಣ್ತಿ. ಅವಳಿಗೇನವ ತೊಂದರೆ ಕೊಟ್ಟು? ಯಾವ ತೊಂದರೆ? ಇನ್ನೇನು ಮಗನಾರು ಮಾಡಕ್ಕಿಲ್ಲ, ಮಗಳಾರು ಮಾಡಕ್ಕಿಲ್ವಾ? ಪಾಪ ಪಾರ್ವತಕ್ಕಂಗೆಲ್ಲ ಇಲ್ಲ, ಬಾಬಾ ಅಂತ ಪಾರ್ಟಿ ಕರೀತದ, ನೀನು ಒಯ್ಕಿಲ್ಲ. ಎತ್ತತೈಲ್ ಫೋನ್ ಮಾಡ್ಕೊಡು, ಹೇಳ್ತೀನಿ. ಏನು ನಿನ್ನ ಮಗ ಹಿಂಗೆ? ಅಯ್ಯಪ್ಪ, ಇಂಥ ಮಕ್ಳು ಯಾವ ಸತ್ರಿಗೂ ಬೇಡಕನವ. ಅವಳ ಮೇಲೆ ಪಾರ್ವತಕ್ಕಂಗೆ ಫೋನ್ ಮಾಡ್ತೀನಿ. ಅಯ್ಯೋ ಹೇಳಕ್ಕ ಸುಮ್ಮನಿರವ. ಅವಳಿಗೆ ಏನು ಹೇಳಿ? ನೀನು ಊಟ ತಿಂಡಿ ಇಲ್ಲ, ನೀನು ಎದ್ದು ಮಾಡ್ಕೊಳಕ್ಕದ? ನೀನು ತಿಂದಂಗೆ ಉಂದಂಗೆ ಆಸ್ಪತ್ರೆಗೆ ತೋರಿಸ್ತಾನೆ ಹುಷಾರಾಗ್ಬಿಟ್ಟಿಯಾ? ಅಯ್ಯೋವ ಹುಷಾರಾಗಿ ಏನು ಮಾಡ್ಬೇಕು ನಾನು? ಹೋಗ್ಲಿ ಬಿಡು. ಇದೇನು ಮಾಡ್ತಿದ್ದೆ ಒಬ್ಳೆ ಇವನಿ, ಯಾಕವ ಇರ್ಬೇಕು ನಾನು? ಅಯ್ಯೋ ಎಲ್ಲ ಫೋನ್ ಇಲ್ಲ ನಿಂದು? ನೀನು ಸರಿ ಅದೊಳ್ ಬಿಡು. ಮಗಳಿಗಾರ ಫೋನ್ ಮಾಡ್ಬೇಕು ತಾನೆ. ಮಗ ಸೊಸೆ ಏನು ಮಾಡಿಲ್ಲ ಅಂದ್ರೆ ನಾನು ಊರಲ್ಲಿ ಇತ್ತಿಲ್ಲ. ಅವತ್ತು ನೀನು ಹುಷಾರಿಲ್ಲ ಅಂತ ಬಂದು ನೋಡ್ಕೊಂಡು ಹೋದ್ನಲ್ಲ, ಅವತ್ತು ಊರಿಗೋಗಿದ್ದೆ, ಇವಾಗ ಬಂದೆ. ಹಂಗೂ ಮೀನಾಕ್ಷಿ ಕೇಳಿದೆ, ಜಯಮ್ಮ ಆಚೆಗೆ ಓಡಾಡ್ತಿದ್ದೆ ಹುಷಾರಾಗಿದ್ದ ಅಂತ. ಗೊತ್ತಿಲ್ಲ, 2-3 ದಿನ ಆಯ್ತು ಆಗ್ಲೇ ಆಚೆ ಕಡ್ದಿಲ್ಲ ಅಂತು, ಅದಕ್ಕೆ ಹೆಂಗೆ ಬಂದೆ. ಅಯ್ಯೋ ಹೋಗತ್ತೆ. ಅಲ್ಲಕ್ಕನಮ್ಮ ನೀನು, ನಾನಾರು ಇದ್ದಿದ್ರೆ ಹೊಸ ಹಿಟ್ನಾರು ತಂದ್ಕೊಡುವೆ. ಸರಿ ಇಲ್ದಾನೆ ಹೆಂಗೆ ಉಂದಂಗೆ ಇದೆಯಲ್ಲ. ರೇಗ್ಲಕ್ಕೆಲ್ಲ ಹೋಟೆಲಾರು ತರ್ಸ್ಕೊ ತಿನ್ಬೇಕು ತಾನೆ. ಊಟನೇ ಮಾಡಿಲ್ವಲ್ಲ 2 ದಿನ ಆಯ್ತು. ದೇವ್ರೆ, ಎಲ್ಲ ಫೋನ್ ಇಲ್ಲ ನಿಂದು? ಬೇಡಕನವ ಪಾರ್ವತಿ, ಏನು ಹೇಳ್ಬೇಡ ಬಿಡು. ಅಯ್ಯೋ ಊರು ಹೋಗುವಂಥದ್ದೆ, ಕಾಡ್ ಬಾ ಅಂತದೆ. ಈಗ ನನ್ನೆಲ್ಲ ಕರ್ಕೊಂಡು ಸುತ್ತಿಸಿ ಆಸ್ಪತ್ರೆ ಎಲ್ಲ ಯಾಕವ? ಹೆಂಗೋ ನನ್ನ ಗಂಡ ಕಟ್ಟಿರೋ ಮನೇಲೆ ಜೀವ ಬಿಡ್ತೀನಿ. ನನ್ನ ಗಂಡ ಜೀವ ಬಿಟ್ಟಿರೋ ಮನೇಲೆ ನಾನು ಜೀವ ಬಿಡ್ತೀನಿ. ಇನ್ಯಾಕೆ? ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ಎಲ್ಲಿ ಮಡಗಿದ್ದೀನಿ ನಿನ್ನ ಫೋನ? ಮಾಡ್ತೀನಿ ನಿನ್ನ ಮಗಳಿಗೆ. ನೀನು ಏನು ಹಿಂಗೆ ಗಾಡಿ? ಅಯ್ಯೋ ಬೇಡ ಬವ್ವ, ಮಾಡಬೇಡ ನನ್ನ ಮಗಳಿಗೆ. ಅಯ್ಯೋ ಹಿಂಗೆ ನೋಡಿದ್ರೆ ಬೇಜಾರು ಮಾಡ್ಕೊತಾಳೆ ಅವಳು. ಬವ್ವ ಮಾಡಬೇಡ ನಿಂದ ಅಮ್ಮಯ್ಯ. ನನ್ನಿಂದ ಯಾಕೆ ತೊಂದರೆ ಪಾಪ ಅವಳಿಗೆ 100 ತೊಂದರೆ. ನನ್ನೆಲ್ಲ ಎತ್ಕೊ ಓಡಾಡಳು. ಅಯ್ಯೋ ಇವತ್ತ ನಾಳೆ ಸಾಯೋಳಲ್ವಾ? ಬಾ ಬಾ ಮಾಡಬೇಡ. ಅಯ್ಯೋ ಬೇಡಕನವ ಮಾಡಬೇಡ ನಿಂದ ಅಮ್ಮಯ್ಯ. ಸುಮ್ ಕೂತ್ಕೋ, ಹಿಂಗೆ ನಳ್ಳಿಯ ಹೊಟ್ಟೆ ಊಟ ಇಲ್ದಾನೆ. ಹಾಳಗರಿ ಹೆಣ್ಣು, ಮಾಡಬೇಡ ಅಂದ್ರೆ ಮಾಡ್ತಾರ. ಸುಮ್ಮನಿರೇ, ಮಾಡಬೇಡ. ಸುಮ್ಮನಿರು ನೀನು. ಮಾಡಬೇಡ ಅನ್ನುವೆ. ನಾನು ಊರಲ್ಲಿ ಹಚ್ಚಿತ್ತಿಲ್ಲ, ಯಾರು ಮಾಡ್ತಾನೆ ಕೊಟ್ಟಂತಡಿ. ಫೋನ್ ಎತ್ತೇವಳು ಪರ್ವತಕ್ಕ. ಹಲೋ ಹೇಳವ, ಏನು ಮಾಡ್ತಿದ್ದಿ? ಹೋಗಲ್ಲ ಕನಕ, ನಾನು ಸಾವಿತ್ರಿ. ಸಾವಿತ್ರಿ ನೀನು ಮಾಡಿದಲ್ಲ ಅವನ ಫೋನಲ್ಲಿ? ಏನವ ಏನಾಯ್ತು? ಏನು ಗಾಬರಿ ಆಗ್ಬೇಡಕ್ಕ. ಜಯಮ್ಮಂಗೂ ಹುಷಾರಿಲ್ಲ ಕನಕ. ಹುಷಾರಿಲ್ಲ? ಯಾವಾಗಿಂದ? ಅಲ್ಲೇ 3-4 ದಿನ ಮನ್ಗೋಳೆ. ವಾ ಇದೇನವ ಹಿಂಗಂತಿದ್ದೆ, ನಂಗೆ ಹೇಳೇ ಇಲ್ಲ. ನಾನು ಒಂದು 3 ದಿನದಲ್ಲಿ ಮಾಡಿದ್ನಲ್ಲ, ಏನು ಹೇಳೇ ಇಲ್ಲ ಅವ್ವ. ಸುಮ್ಮನಿರೇ. ಏನು ಹೇಳ ನಿಮ್ಮವ್ವ? ಯಾಕೆ ಹೇಳ್ಬೇಕು, ಸತ್ತೋಗ್ಬಿಡ್ತೀನಿ ಅಂತ ಅನ್ಕೋಬಿಟ್ಟವಳೆ. ಅಯ್ಯೋ ಇದೇನ್ಲ ಹಿಂಗಂತದಿ? ಇನ್ನೇನೋ ನಿಮ್ಗೆ ಜ್ಞಾನ ಬೇಡವಾ? ಮಗ ನೋಡಿದ್ರೆ ಮಗ ಹಂಗೆ, ನೀನು ನೋಡಿದ್ರೆ ನೀನು ತಿರುಗಿ ನೋಡಿಲ್ವಲ್ಲ. ಅಮ್ಮ ಒಟ್ಟಿಗೆ 3 ದಿನದಿಂದ ಏನು ತಿಂದಿಲ್ಲ. ಒಂದು ನೀರು ಕೊಡ, ಬಿಸಿನೀರು ಕೊಡೋರು ಯಾರು, ಊಟ ಕೊಡೋರು ಯಾರು? ಅಮ್ಮನ ಹೋಟ್ಲಲ್ಲೂ ತರ್ಸ್ಕೊ ತಿಂದಿಲ್ಲ. ನಾನು ಊರಲ್ಲಿ ತಿಂತಿಲ್ಲ. ಇಲ್ಲಾಂದ್ರೆ ನಾನೇನಾರು ಮಾಡಾರು ತಂದ್ಕೊಡುವೆ. ಇಂಥ ಅಮ್ರ ಹಿಂಗೆ ಹೇಳ್ದೆ ಕಣವ, ಆಸ್ಪತ್ರೆ ಕರ್ಕೋಗು ಅಂತ. ಅವಳಿಗೂ ಹೇಳ್ದೆ. ಅವ್ರೇನು ಕ್ಯಾರೆ ಅಂತೆಲ್ಲ, ಬಾ ನೀನಾರುವೆ. ನಿಮ್ಮ ಅವನ ಆಸ್ಪತ್ರೆಗೆ ತೋರಿಸ್ಬಿಟ್ಟು 1-2 ದಿನ ನೋಡ್ಕೊಳ್ವೆ. ಅಯ್ಯೋ ಇದೇನು ಹಿಂಗಂತದಿ? ನನಗೆ ಗೊತ್ತಿಲ್ಲ ಕಣೆ. ಅಯ್ಯೋ ಕೊಡಿಲ್ಲ ಅವನ ಕೈಲಿ? ಕೊಡ್ತೀನಿ ಬಾಕ್ಕ. ಪಾಪ ನೋಡಕ್ಕಾಯ್ತಲ್ಲ ಅಮ್ಮನ, ಏನು ಹೆಂಗಾಗವಳು ನೋಡ್ಬಾ. ನಮ್ಮ ಅವ್ವ ಹೇಳಕ್ಕಿಲ್ಲಕಂತಾಗೋ ಏನುವೆ. ಬಾಬಾ ಅಂದ್ರೆ ಬರೀಕಿಲ್ಲ, ಒಬ್ಳೇ ಇರ್ತಾಳೆ. ಇಲ್ಲಿ ಮಾತಾಡ್ತೀನಿ, ಮಾತಾಡಮ್ಮ. ಹಲೋ ಏನಾಯ್ತವ? ಹುಷಾರಾಗಿದ್ಯಾ? ನನಗೆ ಹೇಳಿಲ್ವ ನೀನು? ಅವತ್ತು ಫೋನ್ ಮಾಡಿದ್ದೆ ನಾನು. ಏನೂ ಇಲ್ಲ, ಚೆನ್ನಾಗಿವ್ನಿ ಅಂದೆ. ನಾನು ಹಂಗೂ ಕೇಳಿಲ್ವ ಯಾಕೆ ನಳ್ಳಾಡ್ತಿದ್ದಿ ಅಂತ. ಚೆನ್ನಾಗಿವ್ನಿ, ಏನೂ ಇಲ್ಲ, ಸೀತಾ ಅನ್ಬಿಟ್ಟೆ. ಸಾವಿತ್ರಿ ನೋಡಿದ್ರೆ 3 ದಿನದಿಂದ ಊಟ ಮಾಡಿದ ನಿಮ್ಮ ಅವ್ವ ಅಂತಳಿದ್ದೆ. ಯಾಕವ? ನನಗೆ ಹೇಳ್ಬೇಕು ತಾನೆ. ಅವನೇನು ಮಾಡ್ತಿದ್ದಾನು? ಮಕ್ ಬೆಂಕಿ ಹಾಕ ಎತ್ತವಂಗಂತೂ ತೀಟ್ ತಂದು ಕೊಡಕ್ಕಾಗ್ನಿಲ್ವಾ? ಅಯ್ಯೋ ಏನು ಮಾಡಿಯವ?
ಸತ್ತು ಸಾಯಲಿ ಅಂತ ನನ್ಗೇನು. ನೀನು ಏನ್ ತಲೆ ಕೆಡ್ಸ್ಕೊಬೇಡ ಬಿಡು, ಬರಕ್ ಹೋಗ್ಬೇಡ. ಅಕ್ಕ ನೀನು ಅವಳು ಮಾತು ಕೇಳ್ಬೇಡ, ಬಾ ನೀನು. ಹಿಂಗೆ ಇನ್ನೊಂದು 3 ದಿನ ಉಂದನೆ ಮನೆ ಕಂಡ್ರೆ ಸತ್ತೈತಾಳ ಅಷ್ಟೇ. ನೋಡ್ಬೇಡಿ ಹಂಗೆ ಸತ್ಯ ನೀನಂಗೆ ಆಗೋಳೆ ಅಂತ. ನಾನು ಬೇರೆ ಊರ್ಗೊಂಟೋಗಿದೆ. ಅಯ್ಯೋ ಇದೇನೋ ಹಿಂಗೆ ಅಂತದಿ. ಸರಿ ಬತ್ತೀನಿ ಬಿಡು, ಈಗಲೇ ಬತ್ತೀನಿ. ಇವನೇ ಮಗ, ಇವ ಬೇಡ ಬಿಡು. ಯಾಕೆ ಬರಕ್ ಹೋದಿ? ಕೂತ್ಕವ ನೀನು, ಹೇಳ್ದಾನೆ ಕೇಳ್ದಾನೆ ನೀನು. ಹುಡುಗು ಪೋನ ಬತ್ತೀನಿ, ಈಗ 4 ಗಂಟೆ ಬಸ್ ಅದೇ. ಬತ್ತೀನಿರು. ಸಾವಿತ್ರಿ ಪೋನ ಹೇಳಕ್ಕ. ಬತ್ತೀನಿ ನಾನೀಗ 4 ಗಂಟೆ ಬಸ್ಗೆ. 5 ಗಂಟೆ 6 ಗಂಟೆ ಅದಕ್ಕೆಲ್ಲ ಅಲ್ಲೇ ಇರ್ತೀನಿ. ಗೊತ್ತಿಲ್ಲ ಕಣ್ ಮಗ, ಅವತ್ತು ಫೋನ್ ಮಾಡಿದೆ ಚೆನ್ನಾಗಿವ್ನಿ ಅಂದ್ಲು. ಇಲ್ಲ ನಾನೇ ಇರ್ತಿದ್ದಳು, ಬಾಬಾ ಅಂದ್ರು ಇಲ್ಲಿಗೆ ಬರೋಕಿಲ್ಲ. ಏನ್ ಮಾಡನೆ? ಸರಿ ಬತ್ತೀನಿ ನಾನು. ಒಂಚೂರು ಒಟ್ಟಿಗೆನಾರು ಗಂಜಿ ಕಾಯಿಸ್ಕೊಡುವ ನಿಂದ ಅಮ್ಮಯ್ಯ. ಅಯ್ಯೋ ಅದಕ್ಕೆ ಯಾಕೆ ದಮ್ಮಯ್ಯ ಅಂದಿ? ಆಯ್ತಾಯ್ತು ನಾನು ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಬಂದ್ಬಿಡು ಬೇಗ. ಆಯ್ತವ, ಒಂಚೂರು ಬಿಸಿರು ಕಾಯಿಸ್ಕೊಟ್ಬಿಟ್ಟು ಗಂಜಿ ಮಾಡ್ಕೊಡವ ಒಟ್ಟಿಗೆನಾರೆ. ಬಂದ್ಬಿಡ್ತೀನಿ. ಸರಿ ಬಾ ಆಯ್ತು. ಅಮ್ಮ ಮನ್ಗಿರು, ಬಿಸಿರು ಕಾಯಿಸ್ಕೊಂಡು ಗಂಜಿ ಮಾಡ್ಕೊಬತ್ತೀನಿ. ಅಯ್ಯೋ ಬೇಡ ಬಿಡು ಮಗ. ಏನ್ ಬೇಡ ಸುಮ್ನಿರು. ಕಾಫಿ ಗಿಪಿ ಮಾಡ್ಕೊಡೋಣ? ಕಾಫಿ ಬೇಡ, ಗಂಜಿನ ಕೊಡ್ತೀನಿ ತಡಿ. ಸಂತೆ ಪತ್ತಿನ ಕಾಫಿ ಮಾಡ್ಕೊಡ್ತೀನಿ, ಫಸ್ಟ್ ಗಂಜಿ ಕೊಡ್ಬಿಡು. ಅಷ್ಟರಲ್ಲಿ ಪಾರ್ವತಕ್ಕನೂ ಬರ್ತದೆ. ಅಳಗರಿ ಹೆಣ್ಣು ಪಾರ್ವತಿಗೆ ಫೋನ್ ಮಾಡ್ಬೇಡ ಅಂದ್ರು, ಮಾಡ್ಬಿಟ್ಲವ. ನಮ್ಮವನ್ ಸಾಯಿಲಿ ಅಂತ ಕಾಯ್ತಾನವನು. ಅತ್ತೆ ಇದಕ್ಕೆ ಪಾರ್ವತಿ ಹೇಳ್ತಿದ್ದಿ? ಏನಾಯ್ತು ಅತ್ತೆ? ಅವಂಗೂ ಸರಿ ಇರುವಂತೆ ಕಣತ್ತೆ. 3 ದಿನ ಉಂಡಿಲ್ವಂತೆ, ಅವ್ನು ತಿರುಗು ನೋಡಿಲ್ವಂತೆ. ನಮ್ಮ ಮನೆ ಪಕ್ಕದೊಳಗೆ ಫೋನ್ ಮಾಡಿದ್ಲು. ಹೋಗಿದ್ ಬತ್ತೀನಿ ಊರಿಗೆ, ಒಂಚೂರು ಮನೆ ಕಡೆಗೆ ನೋಡ್ಕೊಳ್ಳಿ. ಸೋನ ಅಡುಗೆ ಮಾಡ್ಕೊಳ್ತಾಳೆ, ಒಂಚೂರು ಮಗ ನೋಡ್ಕೊಳ್ಳಿ, ರಾತ್ರಿ ಹೊತ್ತು ಹೇಳ್ತದೆ. ಏನು ಸರಿ ಇಲ್ವಂತೆ? ಆಮೇಲೆ ಜ್ವರ ಅಂತ ಮುನ್ಗುದ್ಲಂತೆ. ನಾನು ಫೋನ್ ಮಾಡಿದ್ರು ನನಗೆ ಹೇಳಿಲ್ಲ ನೋಡ. ಹಂಗೆ ನಮ್ಮವ್ವ ಹೋಯ್ತೀನಿ ಮನೆ ಕಡೆಗೆ ಜಾಪನ. ನಾನು ಬರುವೆ ಪಾಪ, ಬಾಂಟಿ ಮಗ ಅವರೆಲ್ಲ. ಬೇಡ ನಾನು ಹೋಗಿದ್ ಬತ್ತೀನಿ. ಮಗ ಹೇಳ್ತದೆ ರಾತ್ರಿ ಹೊತ್ತು, ಅವಳ ಹಬ್ಬಳಿಗೆ ನೆಮ್ಸಕ್ಕೆ ಆಯ್ಕಿಲ್ಲ. ಅದೇನು ಹೋಗಿ ನೋಡ್ತೀನಿ. ಸರಿ ಇಲ್ಲೇ ಇದ್ ನೋಡ್ಕೊಳ್ಳಿ ಬತ್ತೀನಿ. ಆದ್ರೆ ಅವನು ಇಲ್ಲಿಗೆ ಕರ್ಕೊ ಬತ್ತೀನಿ. ಸರಿ ಕರ್ಕ ಬಾ. ಅವ್ನು ನಿನ್ ತಮ್ಮ ಏನ್ ಕೇಳಿದ್ರಿ ಲೋಪರ? ಅವನ್ನ ಮಾಡ್ತೀನಿ, ಸರಿಯಾಗಿ ಗ್ರಾಚಾರ ಬಿಡ್ತೀನಿ. ಅವನಿಗೆ ನಮ್ಮವ್ವ ಕಟ್ಟಿದ ಮನೆ ಬೇಕು, ನಮ್ಮವ್ವ ಬೇಡ ಅವನಿಗೆ. ಬೇವರ್ಸಿ ಹೋಯ್ತೀನಿ, ಫೋನ್ ಮಾಡ್ತೀನಿ. ಈಗ ಬರ್ತದೆ 4 ಗಂಟೆ ಬಸ್ಸು, 3:45. ರಾಣಿ ವಾ, ಅಜ್ಜಿ ಕುಸರಿಲ್ವಂತೆ, ಊರಿಗೆ ಹೋಗಿದ್ ಬತ್ತೀನಿ. ಅಜ್ಜಿ ಇಲ್ಲೇ ಅದೇ ನೋಡ್ಕೊತದೆ, ಹೋಯ್ತೀನಿ. ಅಜ್ಜಿ ಎತ್ಕೊತದೆ ಮಗವ. ಊಟ ಮಾಡಿ ಸೋನ ಅಡುಗೆ ಮಾಡಿ ಮನೆ ಕೆಲಸ ಮಾಡ್ಕೊತಾಳೆ. ಹೋಗ್ಬತ್ತೀನಿ, ಬಸ್ ಬಂದ್ಬಿಡ್ತದೆ. ಸರಿಯಾ? ಫೋನ್ ಮಾಡ್ತೀನಿ ಹೋದ್ಮೇಲೆ. ಮತ್ತೆ ಬರ್ತೀನಿ, ಆದ್ರೆ ಒತ್ತರಿ ಕರ್ಕ ಬಂದ್ಬಿಡ್ತೀನಿ ಅವನ್ನ ಆಸ್ಪತ್ರೆ ತೋರಿಸ್ಕೊಂಡು. ಸರಿ ಆಯ್ತು ಜಾಪನ, ಹೋದ್ಮೇಲೆ ಫೋನ್ ಮಾಡು. ಸರಿ ಆಯ್ತು ಕಣತೆ. ಮಗಂಗೆ ಗೊತ್ತಿಲ್ಲ ಕಣತೆ, ಆಮೇಲೆ ಅದಕ್ಕೂ ಕುಂದನು ಹೇಳ್ದಂಗೆ ಹೋಗವಳೆ ಅಂತ ಹೇಳ್ಬಿಡಿ. ಅಯ್ಯೋ ಏನಂದನು ಹೋಗಿ ನಾನು ಹೇಳ್ತೀನಿ, ಕರ್ಕ ಬಂದ್ಬಿಡು ಅವ್ರನ್ನೇ. ಸರಿ ಆಯ್ತು. ಬಸ್ ಬರ್ತದೆ. ಕಾಸ್ಕಿಸ್ ಬೇಕವ ಆಸ್ಪತ್ರೆಗೆ ತೋರ್ಸಕ್ಕೆ? ಬೇಡ ಕಣತೆ, ಆಯ್ತೆ ಕರ್ಕ ಬರ್ತೀನಿ ಬಿಡಿ ಇಲ್ಲಿಗೆ. ಸರಿ ಜಾಪನಾಗ ಹೋಗು. ಅಳ್ಬೇಡ ಹೋಗು, ಯಾಕತ್ತಿ? ಹೋಗಿ ಕರ್ಕ ಬಾ. ಇರ್ತೀನಿ, ಬರೀಕ್ಲ ಅಂದ್ರೆ ಬಿಡ್ಬೇಡ. ಅಲ್ಲ ಕಣತೆ, ಮಗ ಅನ್ಸ್ಕೊಳ್ಳೋನ್ಗೆ ಅವಳಿಗೇನೋ ಬಿಡು. ಅತ್ತೆ ಹೆಂಗಿದ್ರು ನನಗೇನು ಸತ್ರು ಸಾಳಿ ಅಂತಾಳೆ. ಇವನ್ಗೆ ಎತ್ತವ ಆಗಿತ್ತಿಲ್ವಾ? 9 ತಿಂಗಳು ಎತ್ತಿ ಒತ್ತಿ ಸಾಕಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಸಂಪಾದನೆ ಮಾಡ್ಕೊಂಡಿಲ್ವಾ? ಸರಿ ಇಲ್ಲದೆ ಒಂದು ತಿಟ್ಟಿಲ್ದೆ ಬಿದ್ದಿದ್ರಿ ತಿರುಗಿ ನೋಡಿಲ್ವಲ್ಲತ್ತೆ. ಮಾಡ್ತೀನಿ ನನ್ಗೆ ಹೋಗಿ. ಅಯ್ಯೋ ಜಗಳ ಗಿಗ್ಲ ಮಾಡ್ಬೇಡವಾ. ಸುಮ್ಮನೆ ಯಾಕೆ ಹೋಗಿ ಜಗಳ ಮಾಡಿ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇಯಾ? ಕರ್ಕ ಬಾ ಅವನ್ನ, ಒಬ್ಬಳೆ ಬಿಡ್ಬೇಡ. ಬಸ್ ಬರ್ತದ ನೋಡು. ಕಣತೆ ಬರ್ತೀನಿ, ಮನೆ ಕಡೆ ಜಾಪನ ಬಂದ್ಬಿಡ್ತೀನಿ ನಾಳೆಗೆ. ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.